ಕೊಳವೆ ಬಾವಿಗೆ ಮಗು ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿದೆ. ರಕ್ಷಣಾ ಕಾರ್ಯಾಚರಣೆ ಸದ್ಯ 16 ಅಡಿಯವರೆಗೆ ಬಾವಿಯನ್ನ ಅಗೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಮತ್ತೊಂದು ಕಡೆ ಆ ಪುಟ್ಟ ಕಂದಮ್ಮ ಬದುಕಿ ಬರಲೆಂದು ನಾಡಿನೆಲ್ಲೆಡೆ ಪ್ರಾರ್ಥನೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಮಗು ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ಇನ್ನು ಮಗು ರಕ್ಷಣೆ ಕಾರ್ಯಾಚರಣೆಗೆ ಕಲ್ಲು ಬಂಡೆ ಅಡ್ಡೆ ಆಯಿತು. ಸೊ ಹೀಗಾಗಿ ಹಿಟ್ಯಾಚಿ ಮೂಲಕ ಡಿಗ್ಗಿಂಗ್ ಕಾರ್ಯ ಕೂಡ ನಡೀತಾ ಇದೆ. ರಾತ್ರಿಯಿಂದ ಹಿಟ್ಯಾಚಿ ಮೂಲಕ ಡಿಗ್ಗಿಂಗ್ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಇನ್ನು ಹೀಗಾಗಿ ಕಂದಮ್ಮ ಬದುಕಿ ಬರಲಿ, ಹೇಗಾದ್ರೂ ಸರಿ ಕಂದಮ್ಮ ಬದುಕಿ ಬರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ. ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಪುಟ್ಟ ಕಂದಮ್ಮ ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ತೆರೆದ ಕೊಳವೆ ಬಾವಿಗೆ ಮಗು ಬಿದ್ದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ಬಂಡೆ ಅಡ್ಡಿ ಆಯಿತು. ನಾನು ಆಗ್ಲೇ ಹೇಳಿದಂತೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಕಲ್ಲು ಬಂಡೆ ಅಡ್ಡಿ ಆಯಿತು. ತದನಂತರ ಡಿಗ್ಗಿಂಗ್ ಕಾರ್ಯಕ್ಕೆ ಅಡ್ಡಿ ಆಯಿತು ಕಲ್ಲು ಬಂಡೆ. ಇನ್ನು ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಕಾರ್ಯಾಚರಣೆ ಅಂತಾನೆ ಹೇಳಬಹುದು. ಯಾವಾಗ ಕಲ್ಲು ಬಂಡೆ ಅಡ್ಡೆ ಆಯಿತು ತದನಂತರ ಹಿಟ್ಯಾಚಿ ಮೂಲಕ ಡಿಗ್ಗಿಂಗ್ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಇನ್ನು ಬಂಡೆಯನ್ನ ಒಡೆಯೋದಕ್ಕೆ ಬ್ರೇಕರ್ ಮೂಲಕ ಏನು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸಿಬ್ಬಂದಿಗಳು ಬ್ರೇಕರ್ ಮೂಲಕ ಬಂಡೆಯನ್ನ ಒಡೆಯೋದಕ್ಕೆ ಇನ್ನಿಲ್ಲದ ಕಸರತ್ತುಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ವಿಜಯಪುರದಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಬಂಡೆ ಅಡ್ಡಿ ಬಂದಿರೋದ್ರಿಂದ ಒಂದು ರೀತಿ ನಿಧಾನಗತಿಯಲ್ಲಿ ಕಾರ್ಯಾಚರಣೆ ಸಾಗ್ತಾ ಇದೆ. ಇನ್ನು ಬಾಲಕನ ರಕ್ಷಣೆಗೆ ಸ್ಥಳಕ್ಕೆ NDRF ತಂಡ ಕೂಡ ಆಗಮಿಸಿದೆ. ಸತತವಾಗಿ 12 ಗಂಟೆಗಳಿಂದ ರಕ್ಷಣಾ ಕಾರ್ಯ ಕಂಟಿನ್ಯೂ ಆಗಿದೆ. ನಿನ್ನೆ ರಾತ್ರಿಯಿಂದ ಮುಂದುವರೆದಿದೆ ಈ ರಕ್ಷಣಾ ಕಾರ್ಯ ಅಂತಾನೆ ಹೇಳಬಹುದು. ನುರಿತ ಬಾವಿ ಕೊರೆಯುವ ತಂಡಗಳಿಂದ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ಹಾಗೆ SDRF ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಕೇವಲ 2 ವರ್ಷ ಈ ಮಗುಗೆ, ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಈ ಮಗುಗೆ ಕೇವಲ 2 ವರ್ಷ. ಸಾತ್ವಿಕ್ ಅಂತ ಹೇಳಲಾಗಿದೆ ಈ ಮಗುವಿನ ಹೆಸರು. ನಿನ್ನೆ ಸಾಯಂಕಾಲ 5:30 6 ಗಂಟೆ ಸುಮಾರಿಗೆ ಈ ಮಗು ಆಟ ಆಡೋದಕ್ಕಂತ ಹೋಗಿ ಕೊಳವೆ ಬಾವಿಗೆ ಬಿದ್ದಿದೆ. ಇನ್ನು ನಿನ್ನೆಯಿಂದ ಸತತವಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇನ್ನು 20 ಅಡಿವರೆಗೆ ಡಿಗ್ಗಿಂಗ್ ಕಾರ್ಯಾಚರಣೆ ಆಯಿತು. ಅದಾದ ಮೇಲೆ ಕಲ್ಲು ಬಂಡೆ ಅಡ್ಡ ಬರುತ್ತೆ. ಇನ್ನು ಕಲ್ಲು ಬಂಡೆ ಈಗ ಏನು ಡಿಗ್ಗಿಂಗ್ ಕಾರ್ಯದ ಮೂಲಕ ಅದನ್ನು ಕೂಡ ಕೊರೆಯಲಾಗ್ತಾ ಇದೆ. ಸೊ ಇದರಿಂದ ಕಲ್ಲು ಬಂಡೆ ಯಾವಾಗ ಅಡ್ಡಿ ಬಂತೋ ಅದರಿಂದ ಸ್ವಲ್ಪ ರಕ್ಷಣಾ ಕಾರ್ಯ ಲೇಟ್ ಆಗ್ತಾ ಇದೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಈಗ ಎಷ್ಟು ಅಗ್ದಿದ್ದಾರೆ, ಮಗು ಸಿಕ್ತಾ, ಸುಳಿವೇನಾದ್ರೂ ಸಿಕ್ತಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಶಿವಾನಂದ್, ಗುಡ್ ಮಾರ್ನಿಂಗ್. ಸದ್ಯಕ್ಕೀಗ ಕೊಳವೆ ಬಾವಿಯ ರಕ್ಷಣಾ ಕಾರ್ಯಾಚರಣೆ, ಮಗುವಿನ ರಕ್ಷಣಾ ಕಾರ್ಯಾಚರಣೆ ಎಲ್ಲಿವರೆಗೂ ತಲುಪಿದೆ? ಮಗುವಿನ ಸುಳಿವೇನಾದ್ರೂ ಸಿಕ್ತಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧುಕಲ, ಏನು ಸತತ 12 ಗಂಟೆಗಳ ಕಾಲ ಏನು ಮಗುವಿನ ಶೋಧ ಕಾರ್ಯ ನಡೀತಾ ಇದೆ. ಸಾಕಷ್ಟು ತೀವ್ರ ಗತಿಯಲ್ಲಿ ವಿವಿಧ ತಂಡಗಳ ಕೂಡ ಈ ಒಂದು ಸ್ಥಳಕ್ಕೆ ಧಾವಿಸಿ ಅದರ ಜೊತೆಗೆ ಜಿಲ್ಲಾಡಳಿತ ಕೂಡ ಈ ಒಂದು ಸ್ಥಳದಲ್ಲಿ ಬಿಡುಬಿಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ NDRF ತಂಡ ಆಗಿರ್ಬೋದು, SDRF ತಂಡ ಆಗಿರ್ಬೋದು, ಅಗ್ನಿಶಾಮಕ ಆಗಿರ್ಬೋದು ಹಾಗೂ ನುರಿತ ಬಾವಿ ಕೊರೆತಕ್ಕಂತ ಸಿಬ್ಬಂದಿಯವರು ಕೂಡ ಈ ಒಂದು ಕಾರ್ಯಾಚರಣೆ ಇದ್ದಾರೆ. ಆಲ್ರೆಡಿ 20 ಅಡಿಗಳನ್ನ ಗುಂಡಿಯನ್ನ ತೆಗೆದಿದ್ದಾರೆ. ಆ ಒಂದು 20 ಅಡಿ ಮಧ್ಯದಲ್ಲಿ 5 ಅಡಿಗಳ ಒಂದು ರಂಧ್ರವನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು 2 ಅಡಿಯಲ್ಲಿ ಆ ಒಂದು ಮಗುವನ್ನ ಹೊರಗೆ ತೆಗೆಯುವಂತ ಶೋಧಕ್ಕೆ ಮುಂದಾಗಿದ್ದಾಗೆ ಬೆಳಗ್ಗೆ ಏನು NDRF ತಂಡ ಕೂಡ ಈ ಒಂದು ಸ್ಥಳಕ್ಕೆ ಧಾವಿಸಿ ಮಗುವಿನ ಶೋಧ ಕಾರ್ಯ ಕೂಡ ಅತಿ ಶೀಘ್ರವಾಗಿ ಅದು ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಮಗುವಿನ ಚಲನವಲಯವು ಕೂಡ ಎಡಗಾಲ ಮತ್ತು ಆ ಒಂದು ಕ್ಯಾಮ್ರಾದಲ್ಲಿ ಏನು ಒಳಗಡೆ ಆ ಒಂದು ಕ್ಯಾಮ್ರಾ ಬಿಟ್ಟಿದ್ದಾರೆ, ಅಲ್ಲಿ ಮಗುವಿನ ಚಲನವಲಯಗಳು ಕೂಡ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಮಗುವಿಗೆ ಒಂದು ಕೊರತೆ ಆಗಲಾರದೆ ಹಾಗೆ ಅವ್ರಿಗೆ ಆಕ್ಸಿಜನ್ ಕೂಡ ಸಪ್ಲೈ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವು ಗಂಟೆಗಳಲ್ಲಿ ಮಗುವನ್ನ ಹೊರಗಡೆ ತೆಗೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿವಿಧ ತಂಡಗಳು ಕೂಡ ಸಾಕಷ್ಟು ಇಲ್ಲಿ ಈ ಒಂದು ಸ್ಥಳಕ್ಕೆ ಧಾವಿಸಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಯಶವಂತರೇಗೌಡ ಪಾಟೀಲ್ ಅವರು ಕೂಡ ಮಧ್ಯರಾತ್ರಿಯಿಂದ ಕೂಡ ಅವರು ಕೂಡ ಇಲ್ಲೇ ಧಾವಿಸಿದ್ದಾರೆ. ಅದ್ರ ಜೊತೆಗೆ ವಿಜಯಪುರ ಜಿಲ್ಲೆಯ ಸಿಬ್ಬಂದಿ ವರ್ಗ
ಜಿಲ್ಲಾಡಳಿತ ಆಗಿರ್ಬೋದು, ಅಗ್ನಿಶಾಮಕ ಆಗಿರ್ಬೋದು, NDRF ಕೂಡ ಬೆಳಗ್ಗೆ ಈ ಒಂದು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅಂತಾನೆ ಹೇಳ್ಬೋದು ಮಧುಕುಲ. ಎಸ್, ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಾ, ಈಗ ಬೆಳಗ್ಗೆನೂ ಕೂಡ NDRF ತಂಡ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಗುವನ್ನ ಹೊರತೆಗೆಯಲಾಗುತ್ತೆ ಅಂತ ಈಗಷ್ಟೇ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನ ತಿಳಿಸ್ತಾ ಇದ್ರು. ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯಪುರದಲ್ಲಿ ಕೊಳವೆ ಬಾವಿಗೆ 2 ವರ್ಷದ ಈ ಕಂದಮ್ಮ ನಿನ್ನೆ ಸಂಜೆ ಆಟ ಆಡ್ತಾ 5:30-6 ಗಂಟೆ ಸುಮಾರಿಗೆ ಬಿದ್ದಿದೆ. ತಕ್ಷಣ ಇದೀಗ ರಕ್ಷಣಾ ಕಾರ್ಯಾಚರಣೆ ಕೂಡ ನಿನ್ನೆ ಸಂಜೆಯಿಂದ ಮುಂದುವರೆದಿದೆ ಅಂತಾನೆ ಹೇಳಬಹುದು. ಇನ್ನು ಶಂಕರಪ್ಪ ಅವರು ತಮ್ಮ ಜಮೀನಿನಲ್ಲಿ ಕೊಳವೆ ಬಾವಿಯನ್ನ ಕುರಿಸಿದ್ರು. ನಿನ್ನೆ ಆಟ ಆಡೋದಕ್ಕೆ ಹೋಗಿದ್ದಂತಹ ವೇಳೆ ಶಂಕರಪ್ಪ ಅವರ ಮೊಮ್ಮಗ ಸಾತ್ವಿಕ್ ಆಯಾ ತಪ್ಪಿ ಬೋರ್ವೆಲ್ಗೆ ಬಿದ್ದಿರೋದು. ಸಾತ್ವಿಕ್ ರಕ್ಷಣೆಗೆ ನಿನ್ನೆಯಿಂದ ಬಿರುಸಿನ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇನ್ನು ಎಲ್ಲರೂ ಕೂಡ ಆ ಮಗು ಬದುಕಿ ಬರಲಿ, ಕಂದಮ್ಮ ಬದುಕಿ ಬರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ. ಇನ್ನು ಕ್ಯಾಮ್ರಾದಲ್ಲಿ ಮಗುವಿನ ಚಲನವಲನ ಕೂಡ ಕಂಡು ಬಂದಿದೆ. ಕೈ ಆಡಿಸೋದು, ಕಾಲಾಡಿಸೋದು ಎಲ್ಲವೂ ಕೂಡ ಕಂಡು ಬಂದಿರೋದ್ರಿಂದ ಮಗು ಬದುಕಿದೆ ಅನ್ನೋ ಗುರುತುಗಳು ಕೂಡ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಬೇಗ ರಕ್ಷಣಾ ಕಾರ್ಯ ಮುಂದುವರೆದು ಮಗುವನ್ನ ಆದಷ್ಟು ಬೇಗ ಮೇಲಕ್ಕೆ ತೆಗಿಬೇಕು ಅಂತ ಸಿಬ್ಬಂದಿಗಳು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಹಾಗೆ ಸದ್ಯಕ್ಕೆ ಮಾಹಿತಿ ಪ್ರಕಾರ ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗಿದೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಂದ ಅಂತ ಹೇಳಲಾಗಿದೆ. ಲೈವ್ ಐತ್ಲಾ ಲೈಟ್ ಮುಡ್ತೋ ಜಿಮಟ್ 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 ಜೂಮ್ ಮಾಡಿ ನೋಡಿ ಲೈಟ್ ಮುಡ್ತೋ ಜಿಮಟ್ 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 ಜೂಮ್ ಮಾಡಿ ನೋಡಿ ಲೈಟ್ ಮುಡ್ತೋ ನಿನ್ನೆಯಿಂದ ಸತತವಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಅಂತಲೇ ಹೇಳಬಹುದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಗುವನ್ನ ಹೊರತೆಗೆಯಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಮಗು ಜೀವಂತವಾಗಿ ಹೊರಗಡೆ ಬರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಕೇವಲ 2 ವರ್ಷದ ಕಂದಮ್ಮ ಸಾತ್ವಿಕ್ ಅಂತ ಎಷ್ಟು ಮುದ್ದು ಮುದ್ದಾಗಿ ಆಟ ಆಡ್ತಾ ಇದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಅವರದ್ದೇ ಜಮೀನಿನಲ್ಲಿ ಆಯಾ ತಪ್ಪಿ ಕೊಳವೆ ಬಾವಿಗೆ ಬಿದ್ದಿದೆ ಆಟವಾಡುವಂತಹ ಸಂದರ್ಭದಲ್ಲಿ. ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ. ಸದ್ಯಕ್ಕೆ ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೆ SDRF ತಂಡದವರು ಕೂಡ ಬೆಳಗ್ಗೆನೇ ಬೀಡು ಬಿಟ್ಟಿದ್ದಾರೆ. ನಿನ್ನೆಯಿಂದ ಅಲ್ಲೇ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ತಾತ ಕೊರೆಸಿದ್ದಂತಹ ಕೊಳವೆ ಬಾವಿಗೆ ಈ ಮಗು 2 ವರ್ಷದ ಮಗು ಬಿದ್ದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಸಮೀಪ ನಡೆದಿರುವಂತಹ ಘಟನೆ ಇದು. ಕೊಳವೆ ಬಾವಿಯಲ್ಲಿ ಬಿದ್ದಿರುವಂತಹ ಕಂದನನ್ನ ಮೇಲಕ್ಕೆತ್ತುವ ಕಾರ್ಯಾಚರಣೆ ಸತತವಾಗಿ ನಿನ್ನೆಯಿಂದ ನಡೀತಾ ಇದೆ. ಆದಷ್ಟು ಬೇಗ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಗುವನ್ನ ಹೊರತೆಗೆಯಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಮಗು ಜೀವಂತವಾಗಿ ಹೊರಗಡೆ ಬರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ ಆಗಿದೆ ಅಂತಲೇ ಹೇಳಬಹುದು. ಇನ್ನು CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ, ಅಂದರೆ ಕ್ಯಾಮ್ರಾ ಫುಟೇಜಸ್ ಅಲ್ಲಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಮಗು ಚಲನವಲನ ಕೂಡ ಕಂಡು ಬಂದಿದೆ. ಕೈ ಆಡಿಸೋದು, ಕಾಲಾಡಿಸೋದು ಕೂಡ ಕಂಡು ಬಂದಿರೋದ್ರಿಂದ ಮಗು ಬದುಕಿದೆ ಅನ್ನೋದು ಕೂಡ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ಹಾಗಾದ್ರೆ ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಇನ್ನು ಎಷ್ಟು ಗಂಟೆಗಳ ಕಾಲ ಸಮಯಾವಕಾಶವನ್ನ ತೆಗೆದುಕೊಳ್ಳುತ್ತೆ, ಮಗು ಯಾವಾಗ ಹೊರಗಡೆ ಬರುತ್ತೆ ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ ಅಂತಲೇ ಹೇಳಬಹುದು. ತಮ್ಮ ತಾತ ಕೊರೆಸಿದ್ದಂತಹ ಕೊಳವೆ ಬಾವಿಯಲ್ಲಿ ಆಟ ಆಡ್ತಾ ಆಯಾ ತಪ್ಪಿ ಬಿದ್ದಿರುವಂತಹ ಕಂದಮ್ಮ ಆದಷ್ಟು ಬೇಗ ಹೊರಗಡೆ ಬರಲಿ, ಜೀವಂತವಾಗಿ ಬದುಕಿ ಬರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ.
ಏ ಲೈಟ್ ಮೂಡ್ತೋ ಹಾಂ ಜಿಮಟ್ 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 ಜೂಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.